ಮ್ಯಾಮ್, ಈ ಫೋಟೋ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ? ತುಂಬ ಬೇಜಾರಾಗುತ್ತೆ. ಅಲ್ಲ, ಇಷ್ಟು ಕ್ರೂರವಾಗಿ ಇದು ಮಾಡಿರೋರನ್ನ ಇನ್ನು ಇವ್ರನ್ನೆಲ್ಲ ಬಿಟ್ಟಿದ್ದಾರೆ ಅಂದರೆ ತುಂಬ ಭಯಾನಕವಾಗಿದೆ. ಅಷ್ಟು ಕ್ರೂರವಾಗಿ ಕೊಂದಿದ್ದಾರಲ್ವಾ, ಅಷ್ಟು ಕ್ರೂರವಾಗಿ ಕೊಂದೂ ಸರ್ಕಾರಕ್ಕೂ ಏನು ಮಾಡೋಕ್ಕಾಗ್ತಿಲ್ಲ, ಸಾಕ್ಷಿಗಳು ಕೂಡ ಇಲ್ಲ. ಮ್ಯಾಮ್, ಯಾಕೆ ನಮ್ಮ ಸಮಾಜದಲ್ಲಿ ಒಬ್ಬ ಪವರ್ಫುಲ್ ಅಥವಾ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ವಿರುದ್ಧ ಧ್ವನಿ ಎತ್ತೋದು ಸಾಮಾನ್ಯರಿಗೆ ಕಷ್ಟ ಆಗುತ್ತೆ? ಸಾಮಾನ್ಯ ಧ್ವನಿ ಎತ್ತಿದ್ರೆ ಸೌಜನ್ಯನ ಸೇರಿಸಿದ ಜಾಗದಲ್ಲಿ ಅವ್ರನ್ನೂ ಸೇರಿಸ್ಬಿಡ್ತಾರೆ ಇವ್ರು ಕರ್ಕೊಂಡೋಗಿ. ಏನಕ್ಕೆ ಅಂದರೆ ಅವರು ಅವ್ರ ಕಡೆ ಸೇರ್ಕೊಂಡಿರ್ತಾರೆ, ಮತ್ತು ಫೆಸಿಲಿಟೀಸ್ ಅವ್ರ ಕಡೆಯಿಂದ ಸಿಗ್ತಾ ಇರುತ್ತೆ. ಹಂಗಾಗಿ ಅವ್ರ ಕಡೆ ಮಾತಾಡೋಕೆ ಹೆದರ್ಕೋತಾರೆ ವಿರುದ್ಧವಾಗಿ ಅಷ್ಟೇ. ಪ್ರಭಾವಿ ವ್ಯಕ್ತಿಗಳನ್ನ ಎದುರಾಕೊಳ್ಳೋದು, ಪ್ರಭಾವಿ ವ್ಯಕ್ತಿಗಳ ಮೇಲೆ ಮಾತಾಡೋದಕ್ಕೆ ಪ್ರತಿಯೊಬ್ಬರು ನಾಗರಿಕರಿಗೂ ಭಯ. ಯಾಕೆಂದರೆ ನಾಳೆ ದಿನ ನಮಗೆಲ್ಲಿ ತೊಂದರೆ ಆಗುತ್ತೋ, ನಮಗೆಲ್ಲಿ ತೊಂದರೆ ಕೊಡ್ತಾರೋ ಅನ್ನೋ ಭಯಕ್ಕೆ ಯಾರೂ ಮಾತಾಡ್ತಾ ಇಲ್ಲ. ಆಕ್ಚುಲಿ ಕಾನೂನಿಗೆ ಕೊಡೋದಕ್ಕಿಂತ ಪಬ್ಲಿಕ್ಕಿಗೆ ಕೊಟ್ಟರೆ ಒಳ್ಳೇದು. ಅವ್ರನ್ನ ಪಾಲಿಟಿಕ್ಸ್ ಅಲ್ಲಿ ರಾಜಕೀಯ ಅವರು ಇರ್ತಾರಲ್ಲ, ಅವರು ಕ್ಲೋಸ್ ಮಾಡಿಸ್ಬಿಡ್ತಾರೆ. ಪೊಲಿಟಿಷಿಯನ್ಸ್ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಅವರು ರಕ್ಷಣೆಯಿಂದನೇ ಇದುವರೆಗೂ ಡಿಲೇ ಆಗ್ತಾ ಇರೋದು ಈ ಥರದ್ದೆಲ್ಲ. ಅವ್ರು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಅದು ಯಾರನ್ನ ಇರಲಿ. ಅವರು ಜಸ್ಟಿಸ್ ಸಿಗ್ಬೇಕು, ನ್ಯಾಯ ಸಿಗ್ಬೇಕಷ್ಟೇ. ಸೌಜನ್ಯ ಅವಳು ಒಂದು ಹೆಣ್ಣು, ನಾನು ಒಂದು ಹೆಣ್ಣು. ಸೊ ಅವ್ರು ಮಾಡಿರೋದಂತ ಅಷ್ಟು ಕ್ರೂರವಾಗಿ ಮಾಡಿದ್ದಾರೆ. ಅವರಂತೂ ಯಾವತ್ತೂ ಚೆನ್ನಾಗಿರಲ್ಲ. ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತಲೇಬೇಕು. ಆ ಸತ್ತಂಥ ಹುಡುಗಿ ಯಾರೇ ಆಗಿರಲಿ ಅವ್ರಿಗೆ ದಯವಿಟ್ಟು ನ್ಯಾಯ ಕೊಡಿಸ್ಲೇಬೇಕು.